ನಮಸ್ಕಾರ ಗೆಳೆಯರೆ, ಇನ್ನೊಂದು ಕಥೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಕಥೆಯ ಹೆಸರು ಒಂಟೆ ಮತ್ತು ನರಿ. ಒಂದು ಕಾಡಲ್ಲಿ ಒಂಟೆ ಮತ್ತು ನರಿ ವಾಸವಾಗಿರ್ತವೆ. ಅವೆರಡೂ ಕೂಡ ಒಳ್ಳೆ ಸ್ನೇಹಿತರಾಗಿರ್ತವೆ. ಹೀಗಿದ್ದಾಗ ಒಂದು ದಿವಸ ನರಿಗೆ ಕಬ್ಬು ತಿನ್ನಬೇಕು ಅಂತ ಆಸೆ ಆಗುತ್ತೆ. ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ನದಿಯ ಆ ಕಡೆ ದಡದಲ್ಲಿ ಒಂದು ಕಬ್ಬಿನ ತೋಟ ಇರುತ್ತೆ. ಅದನ್ನು ನೋಡಿ ನರಿಗೆ ಬಾಯಲ್ಲಿ ನೀರು ಬಂದಂಗಾಗುತ್ತೆ. ತನ್ನ ಆಸೆನ ಅದು ಒಂಟೆ ಹತ್ರ ಬಂದು ಹೇಳುತ್ತೆ, ಒಂಟೆ ನನಗೆ ಕಬ್ಬು ತಿನ್ನಬೇಕು ಅಂತ ಆಸೆ ಆಗಿದೆ, ನೀನು ಇಷ್ಟಪಟ್ಟರೆ ಇಬ್ಬರು ಹೋಗಿ ತಿನ್ಕೊಂಬರೋಣ ಅಂತ ಕೇಳುತ್ತೆ. ಅದಕ್ಕೆ ಒಂಟೆ ಆಯಿತು ಹೋಗೋಣ ಅಂತ ಹೇಳುತ್ತೆ. ಅದಕ್ಕೆ ನರಿ ಹೇಳುತ್ತೆ, ಆದರೆ ಒಂದು ಸಮಸ್ಯೆ ಇದೆ. ಏನು ಅಂತಂದರೆ, ನಾವು ಹೋಗುವ ದಾರಿಯಲ್ಲಿ ಒಂದು ನದಿ ಬರುತ್ತೆ. ಆ ನದಿ ದಾಟಬೇಕಾದ್ರೆ ನೀವು ನಿನ್ನ ಭುಜದ ಮೇಲೆ ಕೂರಿಸ್ಕೊಂಡು ಹೋಗಿ ಆ ಕಡೆನ ದಾಟಿಸ್ಬೇಕು. ನಂತರ ಇಬ್ಬರು ತಿನ್ನೋಣ ಅಂತ ಹೇಳುತ್ತೆ. ಅದಕ್ಕೆ ಒಂಟೆ ಒಪ್ಪಿಟ್ಟು ಸರಿ ಆಯಿತು ಹೋಗೋಣ ನಡಿ ಅಂತ ಹೇಳುತ್ತೆ. ತಾವುಗಳು ಅಂದ್ಕೊಂಡಂಗೆ ಒಂಟೆ ಮತ್ತು ನರಿ ಆ ನದಿಯನ್ನು ದಾಟ್ಕೊಂಡು ಆ ದಡದಲ್ಲಿ ಹೋಗಿಬಿಟ್ಟು ಆ ಕಬ್ಬಿನ ಗದ್ದೆಯಲ್ಲಿರುವಂತಹ ಕಬ್ಬನ್ನು ತಿನ್ನಲಿಕ್ಕೆ ಶುರು ಮಾಡ್ತವೆ. ಸ್ವಲ್ಪ ಹೊತ್ತಾದಮೇಲೆ ನರಿಗೆ ಹೊಟ್ಟೆ ತುಂಬುತ್ತೆ ಕಬ್ಬು ತಿಂದು. ನಂತರ ಅದು ಸದ್ದು ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದರೆ ದೀನಸ್ವರ, ಕೂ ಅಂತ. ಅದಕ್ಕೆ ಒಂಟೆ ಹೇಳುತ್ತೆ, ನರಿಯಣ್ಣ ಆತ ಸದ್ದು ಮಾಡಬೇಡ, ಸದ್ದು ಮಾಡಿದ್ರೆ ಯಾರಾದರೂ ಬಂದುಬಿಡ್ತಾರೆ ಅಂತ ಹೇಳುತ್ತೆ. ಅದಕ್ಕೆ ನರಿ ಹೇಳುತ್ತೆ, ಏನು ಮಾಡಲಿ ಒಂಟೆ ಅಣ್ಣ, ನನಗೆ ಹೊಟ್ಟೆ ತುಂಬಿದ ಮೇಲೆ ಕೂಗಬೇಕು ಅನ್ನೋದು ಅಭ್ಯಾಸ ಅಂತ ಹೇಳುತ್ತೆ. ಅಂದ್ಬಿಟ್ಟು ಕೂಗೋದಕ್ಕೆ ಶುರು ಮಾಡುತ್ತೆ. ಇದರಿಂದ ಪಕ್ಕದಲ್ಲೇ ಇದ್ದಂತಹ ಜನಗಳಿಗೆ ಈ ಸದ್ದು ಕೇಳಿ, ಓ ಪ್ರಾಣಿಗಳು ಬಂದು ಕಬ್ಬನ್ನು ತಿಂತಾ ಇದೆ ಅಂದ್ಬಿಟ್ಟು ದೊಡ್ಡ ದೊಣ್ಣೆಗಳನ್ನು ತೊಗೊಂಡಲ್ಲಿ ಬರ್ತಾರೆ. ಆ ಸಮಯವನ್ನು ನೋಡಿದ ಈ ನರಿ ಹೋಗಿ ಒಂದು ಪೊದೆಯಲ್ಲಿ ಬಚ್ಚಿಡ್ಕೊಳುತ್ತೆ. ಆದರೆ ಒಂಟೆಗೆ ಬಚ್ಚಿಡ್ಕೊಳ್ಳಿಕ್ಕಾಗೋದೇ ಇಲ್ಲ. ಜನಗಳು ಬಂದು ಒಂಟೆಗೆ ಹಿಗ್ಗ ಮೊಗ್ಗ ಹೊಡೆದು ಬಿಡ್ತಾರೆ. ನೋವಾದಂತಹ ಒಂಟೆ ಸರಿ ಅಂದ್ಬಿಟ್ಟು ಸುಮ್ಮನಾಗುತ್ತೆ. ನಂತರ ನರಿ ಮತ್ತು ಒಂಟೆ ವಾಪಸ್ ಬರ್ತಾ ಇರಬೇಕಾದ್ರೆ ಅದೇ ನದಿ ಮತ್ತೆ ಸಿಗುತ್ತೆ. ಈಗ ತಕ್ಷಣವೇ ನರಿ ಒಂಟೆ ಮೇಲೆ ಹಾರಿಬಿಟ್ಟು ಕೂತ್ಕೊಂಡು ಹೋಗ್ತಾ ಇರ್ತಾರೆ. ನದಿಯ ಮಧ್ಯದಲ್ಲಿ ಬರ್ತಿದ್ದಂಗೆ ಒಂಟೆ ತನ್ನ ಬಾಡಿಯನ್ನು ಅಂದರೆ ದೇಹವನ್ನು ಅಲುಗಾಡಿಸೋಕ್ಕೆ ಶುರು ಮಾಡುತ್ತೆ. ಆಗ ನರಿ ಅನ್ನುತ್ತೆ, ಅಯ್ಯೋ ಒಂಟೆ ಅಣ್ಣ ಆ ಥರ ಅಲ್ಲಾಡಿಸ್ಬೇಡ, ನಾನು ಬಿದ್ದೋಗ್ತೀನಿ, ನಿಧಾನವಾಗಿ ಹೋಗು ಅಂತ ಹೇಳುತ್ತೆ. ಅದಕ್ಕೆ ಒಂಟೆ ಹೇಳುತ್ತೆ, ನರಿ ಅಣ್ಣ ನನಗೆ ನದಿಯಲ್ಲಿ ಹಿಂಗೆ ಮಧ್ಯದಲ್ಲಿ ಬಂದಾಗ ಮೈ ಜಾಡಿಸ್ಬೇಕು ಅನಿಸುತ್ತೆ ಯಾವಾಗಲೂ ಕೂಡ, ಅದಕ್ಕೆ ಮೈ ಜಾಡಿಸ್ತಾ ಇದ್ದೀನಿ ಅಂತ ಮತ್ತೆ ಜಾಡಿಸೋ ಸ್ಟಾರ್ಟ್ ಮಾಡುತ್ತೆ. ಇದರಿಂದ ನರಿ ನೀರಿನಲ್ಲಿ ಬಿದ್ದುಬಿಟ್ಟು ಮುಳುಗೋಗುತ್ತೆ. ಆಗ ನರಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ನಾನು ತಪ್ಪು ಮಾಡಿದೆ, ಆವಾಗಲೇ ನಾನು ಅದು ಹೇಳಿದ್ರು ಕೂಡ ಸುಮ್ಮನೆ ಕೂಗಿದೆ, ಇಬ್ಬರು ತಿಂದ್ಬಿಟ್ಟು ಬರ್ಬೋದಾಗಿತ್ತು ಅಂತ ವಿಚಾರ ಮಾಡುತ್ತೆ. ಆ ನಂತರ ಒಂಟೆ ಮತ್ತೆ ನರಿನ ಎತ್ಕೊಂಡ್ಬಿಟ್ಟು ದಡಕ್ಕೆ ಬಂದುಬಿಡುತ್ತೆ. ತನ್ನ ತಪ್ಪಿನ ಅರಿವಾದಂತಹ ನರಿ ತಲೆ ತಗ್ಗಿಸ್ಕೊಂಡು ಅಲ್ಲಿಂದ ಹೊರಟೋಗುತ್ತೆ. ಈ ಕಥೆಯ ನೀತಿ ಏನು ಹೇಳುತ್ತೆ ಅಂತಂದರೆ, ಮಾಡಿದ್ದು ಉಣ್ಣು ಮಾರಾಯ. ಸ್ನೇಹಿತರೆ, ಕತೆ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಸ್ನೇಹಿತರು ಕೂಡ ಇದನ್ನು ಫಾರ್ವರ್ಡ್ ಮಾಡಿ. ಇದರಿಂದ ನಾವುಗಳು ಇನ್ನೂ ಹೆಚ್ಚು ವಿಡಿಯೋಗಳು ಹಾಕಲಿಕ್ಕೆ ಅನುಕೂಲ ಆಗುತ್ತೆ. ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲೆ ಸದಾ ಇರಲಿ.